ಅಂತಹ ದೈವಾಸುರ ಸಂಪದ್ ವಿಭಾಗ ಯೋಗ ಎಂಬಂತಹ 16ನೆಯ ಅಧ್ಯಾಯವನ್ನು ವಿವರಿಸಲು ಬಂದಿದ್ದಾರೆ ವಿದ್ಯಾಪೀಠದ ವಿದ್ಯಾರ್ಥಿಗಳಾದಂತಹ ಹಾಗೂ ನಾನಾ ಶಾಸ್ತ್ರಗಳನ್ನು ಅಧ್ಯಯನ ಮಾಡುತ್ತಿರತಕ್ಕಂತಹ ರಾಜ್ಯಸ್ತರೀಯ ರಾಷ್ಟ್ರಸ್ತರೀಯ ಸ್ಪರ್ಧೆಗಳಲ್ಲಿ ಅನೇಕ ಪ್ರಶಸ್ತಿಗಳನ್ನು ಪಡೆದಂತಹ ವಿಷ್ಣು ಅವರಿಗೆ ಸ್ವಾಗತ. ನಮ್ಮ ಪ್ರಾರಬ್ಧ ಅನೇಕ 100 ಭಾಗದಷ್ಟಿರ್ತದಂತೆ. ಅದರಲ್ಲಿ 99 ಭಾಗ ಪರಮಾತ್ಮ ಉಪಮರ್ದ ಮಾಡಿ ಆ ಒಂದು ಭಾಗದಲ್ಲಿಯೂ ಕೂಡ ಸತ್ವವನ್ನು ತೆಗೆದು ಒಂದಿಷ್ಟು ಕೊಟ್ಟಿರ್ತಾನಂತೆ. ಇಷ್ಟು ಪರಮಾತ್ಮನ ಕಾರುಣ್ಯ ಇದ್ರೂ ಕೂಡ ನಮಗೆ ಪ್ರಶ್ನೆ ಬರ್ತದೆ, ದೇವರಿದ್ದಾನಾ ಅಂತ ಪ್ರಶ್ನೆ ಮಾಡ್ತಾ ಇದ್ದೇವಂತ. ಈ ರೀತಿಯಾದ ಭಾವ ನಮ್ಮಲ್ಲಿ ಬರಬಾರದು. ಪರಮಾತ್ಮನ ಒಂದು ಅನನ್ಯವಾಗಿರ್ತಕ್ಕಂತಹ ಭಕ್ತಿ ನಮ್ಮಲ್ಲಿ ಬರಬೇಕು ಅಂತ ಹೇಳಿದ್ರೆ ಏನು ಉಪಾಯ ಅಂತ ಹೇಳಿದ್ರೆ ಜ್ಞಾನ ಯೋಗ ವ್ಯವಸ್ಥಿತಿ ಅಂತ ಕೃಷ್ಣ ಪರಮಾತ್ಮ ತಿಳಿಸಿದ್ದಾರೆ. ಯಾರು ಸದಾಕಾಲ ಶಾಸ್ತ್ರರತರಾಗಿರ್ತಾರೋ, ಸದಾಕಾಲ ಪರಮಾತ್ಮನಲ್ಲೇ ಎಲ್ಲ ಕಡೆ ಕಾಣ್ತಾ ಇರ್ತಾರೋ ಅವರಿಗೆ ನಾನು ಒಲಿತೇನೆ ಅಂತ ಪರಮಾತ್ಮ ಹೇಳಿದ್ದಾನೆ. ಇಂತಹ ಸಾತ್ವಿಕರಿಗೆ ನಾನು ದರ್ಶನವನ್ನು ಕೊಡ್ತೇನೆ. ಯಾಕೆ ಅಂತ ಹೇಳಿದ್ರೆ ಯತಂತೋ ಪ್ಯಕೃತಾತ್ಮಾನೋ ನೈನಂ ಪಶ್ಯಂತತೆ ತಸಹ ಅಂತ ರೀತಿಯಾಗಿ 15ನೇ ಅಧ್ಯಾಯದಲ್ಲಿ ತಿಳಿಸಿದ್ದಾರೆ. ಅಜ್ಞಾನಿಗಳು ಪ್ರಯತ್ನಪೂರ್ವಕವಾಗಿ ನಾವು ಪರಮಾತ್ಮನ ಕಾಣ್ತೇವೆ ಅಂತ ಹೇಳಿದ್ರು ಕೂಡ ಸ್ವರೂಪ ಯೋಗ್ಯತೆ ಇಲ್ಲ ಅಂತ ಹೇಳಿದ್ರೆ ಪರಮಾತ್ಮ ಕಾಣೋದಿಲ್ಲವಂತೆ. ಯಾಕೆ ಅಂತ ಹೇಳಿದ್ರೆ ಪರಮಾತ್ಮನ ಅದೇ ಕೃಷ್ಣ ರೂಪವನ್ನು ನೋಡಿದ ಅರ್ಜುನ ಉದ್ಧಾರ ಆದ, ಅದೇ ಕೃಷ್ಣ ರೂಪ ನೋಡಿದ ದುರ್ಯೋಧನ ತಾನು ಅಧಪಾತವನ್ನು ಹೊಂದಿದ. ಹೀಗೆ ಯಾರು ಅಯೋಗ್ಯರೋ ಅವರಿಗೆ ಸರ್ವಥಾ ಪರಮಾತ್ಮನ ಅನುಗ್ರಹ ಆಗೋದಿಲ್ಲ, ಯಾರು ಯೋಗ್ಯರೋ ಸರ್ವಥಾ ಅವರಿಗೆ ಅನುಗ್ರಹ ಆಗಿಯೇ ಆಗ್ತದಂತೆ. ಆದ್ದರಿಂದಾಗಿ ಇಂತಹ ಒಂದು ನಿಶ್ಚಯವಾಗಿರತಕ್ಕಂತಹ ಭಕ್ತಿ ನಮ್ಮಲ್ಲಿ ಬರಬೇಕು ಅಂತ ಹೇಳಿದ್ರೆ ಇಂತಹ ಸಾತ್ವಿಕರ ಸಹವಾಸವನ್ನು ಮಾಡಬೇಕು. ಜ್ಞಾನ ಯೋಗ ವ್ಯವಸ್ಥಿತಿ. ಯಾರು ಸದಾಕಾಲ ಮಧ್ವಶಾಸ್ತ್ರದಲ್ಲಿ ರತರಾಗಿರ್ತಾರೋ